ಯುದ್ಧಕ್ಕೆ ನಾವು ರೆಡಿ ಅಂತ ಬೆಳಗಾವಿಯ ನಿವೃತ್ತ ಸೈನಿಕರು ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ ಒಟ್ಟು 36,000 ಮಾಜಿ ಸೈನಿಕರು. ಗಡಿ ಕಾಯ್ದು ನಿವೃತ್ತಿ ಹೊಂದಿರೋ ಸೈನಿಕರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಗಂಡಾಂತರ ಎದುರಾದರೆ ಯುದ್ಧಕ್ಕೆ ಸಿದ್ಧ ಅಂತ ಈ ನಿವೃತ್ತ ಯೋಧರು ಹೇಳ್ತಿದ್ದಾರೆ. ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ, ನೀವು ಮುನ್ನುಗ್ಗಿ ಅನ್ನುವಂತಹ ಮಾತು, ಧೈರ್ಯ ಈ ನಿವೃತ್ತ ಯೋಧರಿಂದ ಕೇಳಿ ಬರ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಹೆಚ್ಚು ಕೊಡಗಿನಲ್ಲಿ ಸೈನಿಕರಿದ್ದಾರೆ ಅಂತ ಹೇಳ್ತೀವಿ. ಕೊಡಗಿನ ನಂತರ ಅತಿ ಹೆಚ್ಚು ನಮ್ಮ ಸೈನಿಕರು ಕಂಡು ಬರೋದು ಅದು ಬೆಳಗಾವಿ ಜಿಲ್ಲೆಯಲ್ಲಿ. 36,000 ಮಾಜಿ ಸೈನಿಕರಿದ್ದಾರೆ. ಏನೇನ್ ಹೇಳಿದ್ರು ಅವರು ನೋಡೋಣ. ಇತ್ತೀಚೆಗೆ 22 ಏಪ್ರಿಲ್ 2025 ಏನು ಇದು ಪಹಲ್ಗಾಮ್ನಲ್ಲಿ ಏನು ಅಟ್ಯಾಕ್ ಆಗಿದೆ, ಪಾಕಿಸ್ತಾನಿಗಳು ಏನು ಅಟ್ಯಾಕ್ ಮಾಡಿದ್ದಾರೆ, ಇದು ಪಾಕಿಸ್ತಾನಕ್ಕೇನು ಹೊಸದಾದನಲ್ಲ. ಈ ರೀತಿಯಾದಂತಹ ನೀಚ ಕೆಲಸಗಳನ್ನ, ಹತ್ಯೆ ಕೆಲಸಗಳನ್ನ ಈಗಾಗಲೇ ಪಾಕಿಸ್ತಾನ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಮಾಡ್ತಾ ಬಂದಿದೆ. ಸಾಕಷ್ಟು ಯುದ್ಧಗಳಾಗಿದ್ದಾವೆ. ಸಾಕಷ್ಟು ಬಾರಿ ಅದಕ್ಕೆ ತಕ್ಕಂತಹ ಪ್ರತ್ಯುತ್ತರವನ್ನ ನಮ್ಮ ದೇಶದಿಂದ ನಾವು ಕೊಟ್ಟಿದ್ದೀವಿ. ನಮ್ಮ ದೇಶವನ್ನ ನಾವು ಭಾರತ ಮಾತೆ ಅಂತ ಈ ನಾವು ಎಲ್ಲ 140 ಕೋಟಿ ಜನ ಏನು ಭಾರತೀಯರಿದ್ದೀವಿ, ಅವರೆಲ್ಲ ನಾವು ಒಂದು ತಾಯಿಗೆ ಹೋಲಿಸಿ ನಾವು ತಾಯಿ ಅಂತ ನಮ್ಮ ಭೂಮಾತೆಯನ್ನು ನಾವು ಪ್ರೀತಿಸ್ತೀವಿ, ಪೂಜಿಸ್ತೀವಿ. ಅಂಥದ್ರಲ್ಲಿ ಇವತ್ತು ನಮ್ಮ ದೇಶಕ್ಕೆ ನಮ್ಮ ಭಾರತ ಭೂಮಿಗೆ ಒಂದು ಆಘಾತವನ್ನು ಉಂಟು ಮಾಡುವಂತಹ ಕೆಲಸವನ್ನ ಮತ್ತೆ ಈ ಪಾಪಿ ಪಾಕಿಸ್ತಾನ ಮಾಡಿದೆ ಅಂತಂದ್ರೆ ನಮ್ಮ ಸೇನೆ ಅದಕ್ಕೆ ತಕ್ಕಂತಹ ಪ್ರತ್ಯುತ್ತರವನ್ನ ನೀಡಲು ಸಜ್ಜಾಗಿದೆ. ನಮ್ಮ ಸೇನೆ ಬಲಿಷ್ಠವಾದ ಸೇನೆ, ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾದ ಸೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಕೂಡ ಎಕ್ಸ್ ಸರ್ವಿಸ್ಮನ್, ಮಾಜಿ ಸೈನಿಕರಾಗಿರುವುದರಿಂದ ನಾವು ಕೂಡ 17 ವರ್ಷ ಸೇವೆಯನ್ನ ಮಾಡಿ ಬಂದಿದ್ದೀವಿ. ಸಾಕಷ್ಟು ದಿಟ್ಟವಾದಂತಹ ಒಂದು ಸೇನೆ ನಮ್ಮದಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಅಂಜುವಂತಹ ಪ್ರಶ್ನೆ ಇಲ್ಲ. ಮತ್ತು ಇದೀಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.